ರೂಪಾಯಿಗೆ ಶುರು ಮಾಡಿದ್ದು, ಈ ಮಟ್ಟಕ್ಕೆ ಬೆಳೆಸಿದ್ದೀನಿ. ಇವತ್ತು ಕೋಟಿ ಇದೆ, ಹಾಗಂತ ರಸ್ತೆಯಲ್ಲಿ ನಿಲ್ಸೋದಾ? ವಿಷಯಕ್ಕೆ ಬರ್ತೀರಾ? ಏನಿತ್ತು ನಿಮಗೆ? ಏನೂ ಇರಲಿಲ್ಲ. ನೆನಪಿದೆಯಾ? ಹೆಣ್ಣು ನೋಡೋಕೆ ಬಂದಿದ್ದೀನ. ಅವತ್ತು ಉಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸೀರೆ ಇರಲಿಲ್ಲ, ನಾನು ಕಳಿಸಿದ್ದು. ಆ ಚರ್ಚೆ ಬೇಕಾ? ಬೇಕು. ನನ್ನ ಮಗಳು ಅಂದ್ಕೊಂಡಿದ್ದಾಳೆ ನಾನು ಇಲ್ಲಿ ಏನೋ ಮಾಡಬಾರ್ದು ಮಾಡಿದ್ದೀನಿ, ಅದಕ್ಕೆ ಆಚೆಗೆ ಕಳಿಸಿದ್ದೀರಾ ಅಂತ. ಮಗಳಿಗೆ ಮನದಟ್ಟಾಗಬೇಕು. ಅಲ್ಪಳು ನಾನು, ಅಷ್ಟೈಶ್ವರ್ಯ ಸಿಕ್ಕಿದೆ. ಅಹಂಕಾರದಲ್ಲಿ ನಾನು ಹಳಬ್ರನ್ನೆಲ್ಲ ಮನುಷ್ಯತ್ವ ಇಲ್ಲದೆ ಒಬ್ಬೊಬ್ಬರನ್ನಾಗಿ ಕಿತ್ತೆಸಿತಾ ಇದ್ದೀನಿ ಅಂತ. ನಿಮ್ಮಪ್ಪ ಆಡ್ತಿರೋದು ಸತ್ಯ. ನನಗೆ ತಾಯಿ ಮನೆ ಕಡೆ ಏನೂ ಇಲ್ಲ. ಅಪ್ಪ ಇದ್ದಾರೆ, ಅಣ್ಣ ತಮ್ಮಂದ್ರಿದ್ದಾರೆ. ವ್ಯವಸಾಯ ಕೈ ಹತ್ತಲಿಲ್ಲ, ಮೈಯೆಲ್ಲ ಸಾಲ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ನಿಮ್ಮಪ್ಪ ಪ್ರಸ್ತಾಪ ತರದಿದ್ರೆ ನನ್ನ ಮದುವೆ ಇಲ್ಲ ಆಗ್ತಿರ್ಲಿಲ್ಲ. ಸತ್ಯ. ಕೇಳಿಸ್ತಾ? ಯಾರದ್ದೋ ಕಾರ್ಪಣ್ಯದ ಮನೆಯಲ್ಲಿ ಕತ್ಲೆ ಕೋಣೆಯಲ್ಲಿ ಕುಳಿತು ಪಾತ್ರೆ ಪಡ್ಗ ಉಜ್ಜುತ್ತಾ ಕಳೀತಿದ್ರು. ಕರ್ಕೊಂಬಂದು ಇಲ್ಲಿ ಕೂರಿಸ್ದೆ, ಅದಕ್ಕೆ ನನಗೆ ಫಲ. ಕುತ್ಕೊಳ್ಳಿ. ಮಗಳ ಮೊಮ್ಮಗು ಇದೆ. ಅದೇನು ಇಲ್ಲೇ ಅಂತಾರೆ, ಹೆರಿಗೆಗೆ ಬಂದವಳು ವಾಪಸ್ ಹೋಗೇ ಇಲ್ವಂತೆ. ಅದ್ಯಾಕೆ ಬೇಕೀಗ? ಇವಳಿಗೆ ನೀವು ಮುಂದೆ ನಿಂತು ಮದುವೆ ಮಾಡಲಿಲ್ವಾ? ಅಪ್ರಸ್ತುತ. ಅಲ್ಲ, ಪ್ರಸ್ತುತ. ಅದು ಕೆಟ್ಟಿದೆ, ಅದ್ರ ಬಗ್ಗೆ ಹೇಳ್ಕೊಳ್ಳೋ ಮನಸ್ಸಿಲ್ಲ. ಇದು ಉದ್ಧಾರವಾಗಿದೆ, ಇದ್ರ ಬಗ್ಗೆ ಹೇಳ್ಕೋಬೇಕು ಅಲ್ವಾ? ಕ್ಷಮಿಸು, ನಿನ್ನ ಮನ್ಸಿಗೆ ನೋವು ಕೊಡೋ ಇಚ್ಛೆ ಇಲ್ಲ ನನಗೆ. ಅಂಗಳದಲ್ಲಿ ಕಲ್ಲು ಹಾಸಿನ ಮೇಲೆ ಕುಂಟೆ ಬೆಲೆ ಆಡ್ತಿದ್ದವಳನ್ನ ಕರೆದು, ಮದುವೆ ಕಣೆ, ಗಂಡು ಬರ್ತಿದೆ ಅಂದರು. ಉಟ್ಕೊಂಡು ಕೂರೋಕೆ ರೇಷ್ಮೆ ಸೀರೆ ಕಳಿಸಿದ್ದು ನಿಮ್ಮಪ್ಪನೇ. ಸತ್ಯ. ವಯಸ್ಸು ನನಗೆ. ನಾಚಿಕೊಂಡು ಬಳಕ್ತಾ ಕೂತು ಕಡೆ ಗಣ್ಣಲ್ಲಿ ನೋಡ್ತೀನಿ. ಬಂದವರೆಲ್ಲ ನಮ್ಮ ಅಪ್ಪನ ವಯಸ್ಸಿನವರು. ಅಲ್ಲಿ ಗಂಡಿರಲಿಲ್ಲ. ಶಾಮರಾಯರಿಗೆ ಮದುವೆ ಆಗಬೇಕಿತ್ತು, ಅವ್ರಿಗೆ ಬೇಕಿರಲಿಲ್ಲ. ಸುತ್ತ ಅಂಟ್ಕೊಂಡವರು ನಿಮ್ಮಪ್ಪ, ನನ್ನ ಮೈದನ, ಅವ್ರಿಗೆ ಬೇಕಿತ್ತು ಮದುವೆ. ಆ ಮನುಷ್ಯ ದಾನ ದತ್ತಿ ಅಂತ ಎಲ್ಲ ಹಂಚ್ತಿದ್ದ. ಅವನಿಗೊಂದು ಅಂಕೆ ಬೇಕಿತ್ತು, ಅದಕ್ಕೆ ಈ ಮದುವೆ. ನಮ್ಮಪ್ಪನಿಗೆ ಕಾಸು ಬೇಕಿತ್ತು, ಇವ್ರು ಕೊಟ್ಟರು. ಅವರು ತಪ್ಪಿ ಕೈ ತೊಳ್ಕೊಂಡ್ರು. ನೆನಪಿದೆಯಾ? ಮದುವೆಗೆ ಮೊದಲು ಜವಳಿ ಖರೀದಿಗೆ ಬಂದಿದ್ವಿ. ನಿಮ್ಮನಲ್ಲೇ ಉಳ್ಕೊಂಡಿದ್ದು. ಸರಿ ರಾತ್ರಿ ಎಲ್ಲ ಮಲಗಿದ ಮೇಲೆ ಬಂದು ಕಾಲು ಹಿಡ್ಕೊಂಡಿದ್ದೀನಿ. ಮನುಷ್ಯ ಒಂದು ಸಮಾಧಾನದ ಮಾತು ಹೇಳಬೇಕಲ್ವಾ? ಇಲ್ಲ, ದೇಶವರಿ ನಗೆ. ಈ ಹೆಂಗಸಲ್ಲಿ ಮನುಷ್ಯತ್ವ ಅವತ್ತೇ ಸತ್ತು ಹೋಯ್ತು. ಹೆಣಕ್ಕೆ ನೀವು ಮದ್ವೆ ಮಾಡಿದ್ದು. ಬೇಕಿರ್ಲಿಲ್ಲ ನನಗೂ. ವಯಸ್ಸಲ್ಲಿ ಸಾಯೋ ಗಂಡ, ಮೋಸಕ್ಕೆ ನಿಲ್ಲೋ ಕತ್ ಕುಯ್ಯೋ ಮೈದನ ಅವನ ಮಗ, ದಾರಿ ಬಿಟ್ಟ ಸ್ವಂತ ಮಗ,
ಈ ಸಮಸ್ಯೆಗಳು? ಅನುಭವಿಸಕ್ಕಾಗದ ಆಸ್ತಿ, ನಿದ್ದೆ ಹತ್ತದ ಸೌಧ ಬೇಕಿರಲಿಲ್ಲ ನನಗೂ. ವರ್ಷಗಳಾಗಿವೆ ಕಣ್ತುಂಬ ನಿದ್ದೆ ಮಾಡಿ. ಅಪ್ಪ ನಡಿ. ಯಾವುದೋ ಕಾಲದಲ್ಲಾದದ್ದು ಈಗ ಹೇಳ್ತಾರೆ ನೋಡು. ನೀನು ಅಧಿಕಾರದಲ್ಲಿದ್ದಾಗಿನ ಕ್ರಿಯೆ ಮೇಲಲ್ವಾ ಅವ್ರ ಅಧಿಕಾರದ ಪ್ರತಿಕ್ರಿಯೆ. ಅದನ್ನೇ ಹೇಳಿ ಕಳಿಸ್ಬೇಕಾಗಿತ್ತು. ಯಾಕೆ ಈ ನಾಟಕ? ನೀನು ಆಡ್ಲಿಲ್ವಾ ನಾಟಕನ? ಅವ್ರಿಗೆ ಅವಶ್ಯಕತೆ, ಅದಕ್ಕೆ ಮದುವೆ. ಸತ್ಯ ಏನು ಹೇಳು? ಆ ಮದುವೆ ನಿಮ್ಮ ಅವಶ್ಯಕತೆ. ಹಾಳಾಗಿದ್ದು ಅವ್ರ ಬದುಕು. ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಅಪ್ಪ, ನಾನು, ಮಗು 3 ಜನ ಬದುಕಬೇಕು. ಕತೆ ಕೇಳಿದ ಮೇಲೆ ಹಕ್ಕು ಅಂತ ಹಠ ಮಾಡೋ ಚೈತನ್ಯ ಇಲ್ಲ. ಕೆಲಸ ಕೊಟ್ಟರೆ ಸಹಾಯ ಆಗತ್ತೆ. ಅಪ್ಪನಿಗಾದ್ರೂ ಸರಿ, ನನಗಾದ್ರೂ ಸರಿ. ಕೂತ್ಕೋ. ಒಂದೇ ಒಂದು ಪ್ರಶ್ನೆ, ಸತ್ಯ ಹೇಳಿ, ಯಾಕೆ ಹಾಗೆ ಮಾಡಿದ್ರಿ? ನಿಮ್ಮ ಬದುಕು ಮುಖ್ಯ ಅಂತ ಅನ್ನಿಸ್ಲಿಲ್ಲ ನನಗೆ. ಸಂಸ್ಥೆಗೆ ಅಂಟ್ಕೊಂಡಿದ್ದೆ. ಅದರ ಒಳಿತಿಗೆ ಶ್ಯಾಮರಾಯರಿಗೆ ಮದುವೆ ಆಗಬೇಕಿತ್ತು. ನನ್ನ ಬದುಕು ಕೆಟ್ಟರೂ ಸರಿನೇ. ನನ್ನ ಬದುಕು ಕೆಟ್ಟರೂ ಪರವಾಗಿಲ್ಲ, ನಿರ್ಧರಿಸಿರ್ತಿದ್ದೆ. ಸಂಸ್ಥೆ ಮೇಲಿನ ನಿಷ್ಠೆ ಅಷ್ಟಿತ್ತು. ಇತ್ತು. ಈಗಲೂ ಇದೆಯಾ? ಖಂಡಿತ ಇದೆ. ತೋರಿಸಿ. ಹುಡುಗಿ ವಿಷಯ ನಿಮಗೆ ಗೊತ್ತೇ ಇದೆ. ಹಿಡಿತಕ್ಕೆ ಸಿಕ್ತಿಲ್ಲ. ಕರ್ಸಿ ತಿಳಿ ಹೇಳೋಕೆ ಪ್ರಯತ್ನ ಪಟ್ಟೆ. ಮೊಂಡು, ಒಪ್ತಿಲ್ಲ. ಹೆದರಿಸ್ಬಹುದು ಅಂತಿತ್ತು ತಲೆಯಲ್ಲಿ. ಪ್ರಯತ್ನಿಸ್ದೆ, ಆಗ್ತಿಲ್ಲ. ಅವಳಿಗೆ ಶ್ರುತಿ ಕುಮ್ಮಕ್ಕು. ಶ್ರುತಿ ಅಪ್ಪ ಗೊತ್ತೇ ಇದೆ ನಿಮಗೆ, ವಕೀಲರು. ಅವ್ರ ಹತ್ರ ಕಾನೂನು ರೀತಿಯ ಹೊಡೆದಾಟ ಅಸಾಧ್ಯ. ನೀವು ಮಾತಾಡಿ ಶ್ರುತಿ ಹತ್ರ. ಹುಡುಗಿನ ಒಪ್ಪಿಸ್ಲೇಬೇಕು ಅಂತೇನಿಲ್ಲ. ಶ್ರುತಿ ದೂರ ಸರಿದ್ರೆ ಸಾಕು, ನಾನು ಮ್ಯಾನೇಜ್ ಮಾಡ್ತೀನಿ. ಇದು ಬಗೆಹರಿದ್ರೆ ಸಂಸ್ಥೆ ಉಳಿಯುತ್ತೆ. ಸಂಸ್ಥೆ ಉಳಿದ್ರಲ್ವಾ ನಿಮಗೆ ಕೆಲಸ. ನೋಡಿ, ಮನೆಗೆ ಬಂದು ತಂದೆ ಹತ್ರ ಹಣದ ಪ್ರಸ್ತಾಪ ಮಾಡಿ ತಪ್ಪು ಮಾಡಿದೆ. ವಯಸ್ಸಾಯಿತು, ಸಂಯಮ ಕಮ್ಮಿ ಆಯಿತು. ಮನಸ್ಸಿಗೆ 100 ಬರುತ್ತವೆ. ವಯಸ್ಸಲ್ಲಿ ಶಕ್ತಿ ಇರುತ್ತೆ, ಧೈರ್ಯ ಇರುತ್ತೆ, ಹಿಡಿದಿಟ್ಕೋತೀವಿ. ವಯಸ್ಸಾಯಿತು,
ಭಯ ಕಾಡ್ತು, ವಿವೇಚನೆ ಕಮ್ಮಿ ಆಯಿತು. ಮಗನ ಬೆಲೆ ಕೇಳಿದೆ. ತಪ್ಪು, ಕ್ಷಮೆ ಇರಲಿ. ನೀವಲ್ಲ ಕೇಳಬೇಕಾದ್ದು, ನಾನು. ಮನೆ ಮಕ್ಕಳೊಟ್ಟಿಗೆ ನಿಮ್ಮ ಮಗಳಾಗಿ ಆಡ್ಕೊಂಡಿದ್ದವಳು. ನಂಬಿ ಒಳಗೆ ಸೇರಿಸ್ಕೊಂಡ್ರಿ, ಮಗನ್ ಕಿತ್ಕೊಂಡೆ. ನೀನಲ್ದಿದ್ರೆ ಇನ್ಯಾರೋ, ಮದುವೆ ಆಗಿರೋದು. ಬಿಡು. ಅಪ್ಪ ಅವಮಾನ ಮಾಡಿದ್ರು, ಸಂಯಮದಿಂದ ಇರ್ಬೋದಿತ್ತು. ಅವನ್ ತಪ್ಪಿಲ್ಲ. ಕಳೆದ ಬದುಕಿನ ವಿಸ್ತಾರ ಯೋಗ್ಯತೆ ಮೇಲೆ ಉಳಿದು ಬದುಕಿನ ಮಾನಾಪಮಾನಗಳು. ಕೆಲ್ಸದ ಎಲ್ಲಿವರೆಗೂ ಬಂತು? ಸದ್ಯದ ಪರಿಸ್ಥಿತಿಲಿ ಕಾಣೆ. ಬರ್ಬೇಕಾದ ಹಣ? ಪ್ರಯತ್ನ ನಡೆದಿದೆ. ರಘು ಎಜುಕೇಷನ್ ಲೋನು, ಅವನ ಸಾಲ ನನ್ನ ಜವಾಬ್ದಾರಿ, ನಾನು ತೀರಿಸ್ತೀನಿ. ಅಷ್ಟಕ್ಕೆ ಮುಗಿಯಲ್ಲ. ಗೊತ್ತು, ಮಿಕ್ಕ ಖರ್ಚುಗಳಿರುತ್ತವೆ. ನೀವು, ನಂದಿನಿ ಮತ್ತು ಮಗು ಬೇಕಾದಾಗ ಕೇಳಿ, ಕೊಡ್ತೀನಿ. ಇಲ್ಲ ತಿಂಗಳಿಗಿಷ್ಟು, ನೀವು ಕೇಳೋದು ಬೇಡ, ನಾನೇ ತಲುಪಿಸ್ತೀನಿ. ನಿಮಗೆ ನಂಬಿಕೆ ಇಲ್ಲ? ಅದಲ್ಲ. ಮತ್ತೆ? ನಿನ್ನ ವಯಸ್ಸು ದಾಟ ಬಂದವನು ನಾನು. ನಿನ್ನ ವಯಸ್ಸಿನ ನನ್ನ ಕಂಡ ಹಾಗಾಯ್ತು. ಕೊಡ್ತೀನಿ ಅಂತೀಯ, ಎಲ್ಲಿಂದ ಕೊಡ್ತೀಯ? ಅಪ್ಪನ್ ಕೇಳ್ತೀನಿ. ಖರ್ಚಿನ ವಿಷಯದಲ್ಲಿ ಅವ್ರು ಯಾವತ್ತೂ ಕೈ ಹಿಡ್ದಿಲ್ಲ. ಒಂದು ದಿನಾನೂ ಲೆಕ್ಕ ಕೇಳ್ದವ್ರಲ್ಲ. ಪ್ರತಿ ತಿಂಗಳು ಬ್ಯಾಂಕಿಗೆ ಬಂದು ಬೀಳುತ್ತೆ. ಇಷ್ಟ ಬಂದ ಹಾಗೆ ಖರ್ಚು ಮಾಡ್ಬೋದು. ಇವತ್ತಿನವರೆಗೂ ಸರಿ. ಮುಂದೆನೂ ಹೀಗೆ? ಮದುವೆ ಆಗುತ್ತೆ. ಆಗ್ಲಿ. ನಿನ್ನ ಖರ್ಚು ನಿನ್ನ ಗಂಡನ ಜವಾಬ್ದಾರಿ. ಇಷ್ಟ ಆಸ್ತಿ ಮಾಡಿದ್ದಾರೆ, ಇದು ನಂದೇ. ಅಲ್ಲ, ಕೊಟ್ಟಾಗ ಕೊಟ್ಟಷ್ಟು ನಿಂದು. ಕೂದಲು ಹಣ್ಣಾಗಿದೆ, ಕಣ್ಣು ಮಂಜಾಗಿದೆ. ಬದುಕಿನ ಸತ್ಯ ಹೇಳ್ತೀನಿ, ಕೇಳು. ಮನುಷ್ಯ ಏನೇ ದುಡಿದ್ರೂ ಸ್ವಂತಕ್ಕೇನೆ. ಮನಸ್ಸು ಒಮ್ಮೊಮ್ಮೆ ಕೇಳುತ್ತೆ, ಎಷ್ಟು ಬೇಕು ನಿನಗೆ? 2 ತುತ್ತು ಅನ್ನಕ್ಕೆ ಕರುಳು ಉಬ್ಬರಿಸತ್ತೆ. ಸಿಹಿ ಬೇಡ, ನಾಲ್ಗೆ ರುಚಿದೆಲ್ಲ ವಿಷ. ಡಾಕ್ಟರ್ ಅಂತಾರೆ, ಧನ ಕನಕ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗೋಕೆ ಯಾಕಿಷ್ಟು ನರಳ್ತೀಯ? ಕೇಳುತ್ತೆ ಮನಸ್ಸು. ಅದಕ್ಕೆ ಉತ್ತರ ನನಗಲ್ಲ, ಮಕ್ಕಳಿಗೆ. ಕೊಟ್ಟುಬಿಡಿ ಮಕ್ಕಳಿಗೆ. ಬುದ್ಧಿ ಇಲ್ಲ, ಹಾಳು ಮಾಡ್ತಾರೆ. ಮೊಮ್ಮಕ್ಕಳಿಗಿರಲಿ. ಎಲ್ಲ ಕೊಡ್ತಾನೆ ಅಂತ ನಂಬೋ ಭಗವಂತನ ನೆನಪೇ ನಮ್ಮ ಪುರ್ಸೊತ್ತಿನ ಮೇಲೆ. ಇನ್ನು ಒಂದಿಷ್ಟು ಆಸ್ತಿ ಬಿಟ್ಟೋದೊಂದು ನೆನಪಿರುತ್ತಾ? ಹುಚ್ಚು. ಏನಾಗಬೇಕು ಹೇಳಿ. ನಂದಿನಿಯೊಟ್ಟಿಗೆ ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದಿರೋಳು ನೀನು. ಅವಳಿಗೆ ಕಷ್ಟ ಅಂದರೆ ನಿನ್ನ ಕರುಳು ಚುರ್ರನತ್ತ? ಕೇಳೋ ಮಾತಾ ಇದು? ಕೆಲಸದ್ದು ಗೊತ್ತಿಲ್ಲ, ಹಣ ಬರುತ್ತಾ ಕಾಣೆ, ದುಡ್ದಿಟ್ಟಿಲ್ಲ. ಹೋಗ್ತಿರೋ ಉಸಿರು, ಆಯಾಸ ಜಾಸ್ತಿ. ಹೇಳಿ. ಮಗ ಹೊರಟಿದ್ದಾನೆ, ತಕ್ಷಣ ಮದುವೆ ಆಗಲಿ. ಅವನೊಟ್ಟಿಗೆ ನೀನು ಹೊರಡು. ನಿಮಗೇನು ಪ್ರಯೋಜನ? ಶ್ವೇತಾಳ ಪರ ಗುದ್ದಾಟಕ್ಕೆ ನಾನು ನಿಂತಿದ್ದೀನಿ. ಸುನಂದಮ್ಮಂಗೆ ಸಮಸ್ಯೆ ಆಗಿದೆ. ನಾನು ಮದುವೆ ಆಗಿ ಹೊರಟ್ರೆ ಇಲ್ಲಿ ಇವಳನ್ನ ಕಾಯೋರಿರಲ್ಲ. ಎಲ್ರಿಗೂ ಕೆಲಸ ಸಲೀಸು. ಇದಕ್ಕೆ ಕಾರಣಕರ್ತ ನೀವು ಅಂತಾಗಿ ನಿಮಗೆ ಕೆಲಸ, ಹಣ. ಐ ಆಮ್ ಸಾರಿ, ನಾಚಿಕೆ ಆಗತ್ತೆ. ದೇವರ ಸ್ಥಾನದಲ್ಲಿ ಕೂರ್ಸಿದ್ದೆ ನಿಮ್ಮನ್ನ. ಯಾಕೆ ಹೀಗೆ ಮಾಡಿದ್ರಿ?
ಬದುಕಿನಲ್ಲಿ ಗೌರವಿಸಿದ್ದು ನಿಮ್ಮೊಬ್ಬರನ್ನೇ ಕೊಂದುಬಿಟ್ರಲ್ಲ. ಆಸೆ ಇರುತ್ತೆ, ಬೆಲೆ ಕೇಳಬೇಕು, ಬಲಿ ಕೊಡಬೇಕು ಅನ್ಸುತ್ತೆ. ಆದ್ರೆ ಇಷ್ಟ ಅದೊಂದು ಅಸಹಾಯಕ ಹುಡುಗಿ. ಅದರ ಬದುಕನ್ನ ಅಡ ಇಟ್ಟು ನೀವು 2 ತುತ್ತು ಅನ್ನ. ಅಸಹ್ಯ. ಅದೇನು ನೀನು ಅವಳ ಪರ? ಅವಶ್ಯಕತೆ ಇದೆ. ನನಗೂ ಇದೆ. ಅವಳಿಗೆ ಯಾರೂ ಇಲ್ಲ. ನನಗೂ ಯಾರಿಲ್ಲ. ಅಲ್ಲಿ ಬಡತನ. ನಂದಿನ್ನೇನು? ಅಸಹಾಯಕರು. ನಾನು ಅಷ್ಟೇ. ಅನ್ಯಾಯ ಆಗಿದೆ. ನನಗಾಗಿಲ್ವಾ? ವಯಸ್ಸಲ್ಲಿ ಹೆಂಡತಿ ಸತ್ಲು, ಮದುವೆಯಾದ ಮಗಳು ಮತ್ತಿಲ್ಲೇ. ಮಗನ್ನ ಸಾಕದೆ ಅವನ್ನ ಹಾರಿಸ್ಕೊಂಡು ನೀನು ಹೊರಟೆ. ಅದೇನು ಹಾಗೆ ನೋಡ್ತೀಯ? ಹಾರಿಸ್ಕೊಂಡು ಹೋಗ್ತಿರೋದು ಅವನು ಮರಳಾದ ನೀನಂತೀಯ. ಮರಳು ಮಾಡದೆ ನಾನಂತೀನಿ. ಅಸಹಾಯಕರ ಅನಾಥರ ಸೇವೆ ಮಾಡ್ಬೇಕಲ್ವಾ? ಅವರಿಗೆ ಸಹಾಯ ಆಗ್ಬೇಕಲ್ವಾ? ನಾನು, ನನ್ನ ಮಗಳು, ಮೊಮ್ಮಗಳು 3 ಜನ ಇದ್ದೀವಿ. ಮಾಡು. ನಮ್ಮನ್ನ ಸಾಕೋದು ಕರ್ತವ್ಯ, ಅವಳನ್ನ ಸಾಕೋದು ಪ್ರತಿಷ್ಠೆ. ಮೊದಲು ಇದಾಗ್ಲಿ. ಇಲ್ಲಿ ನೋಡು, ಬೇಡದೆ ಬದುಕದ ಮನುಷ್ಯ ನಾನು. ಮೋಸ ಕಳ್ಳತನ ಮಾಡಿದವನಲ್ಲ, ಯಾರನ್ನು ಕಿತ್ತು ತಿಂದವನೂ ಅಲ್ಲ. ಅತೃಪ್ತಿ ಅಜೀರ್ಣದಲ್ಲಿ ಅತಿ ಆಸೆಯಿಂದ ದುಡಿದವನೂ ಅಲ್ಲ. ಗೌರವದ ಬದುಕು ಬದುಕಿದ್ದೀನಿ, ಹಾಗೆ ಸಾಯೋ ಆಸೆ. ಶ್ವೇತಾ ಸುನಂದಮ್ಮನ ಸಮಸ್ಯೆ, ಅದಕ್ಕೆ ನಾನು ಉತ್ತರ ಕೊಟ್ಟರೆ ನನ್ನ ಕೆಲಸ ಆಗುತ್ತೆ. ಸಹಕರಿಸು. ಮಗಳು ಮೊಮ್ಮಗಳ ಹಸುವಿಗೆ ಅಲ್ಲಿ ವಿಷ ಇಡ್ತೀನಿ ಅಂತೀರಿ. ಸ್ವಂತದವರ ಕಾಳಜಿ ಅವಶ್ಯಕತೆ, ಕಂಡೋರ್ದು ಚಟ. ಮೊದಲು ಅವಶ್ಯಕತೆ, ನಂತರ ಚಟ. ಸ್ವಂತ ಅಪ್ಪ ಅಮ್ಮ ಬಾಯಿ ಬಿಟ್ಕೊಂಡು ಕೂತಿರುವಾಗ ಊರು ಮುದುಕರಿಗೆ ಗಂಜಿ ಕೇಂದ್ರನ? ನಿಮ್ಮಪ್ಪನ್ ಕೇಳು, ನನಗಿಂತ ಸ್ಪಷ್ಟವಾಗಿ ಹೇಳ್ತಾನೆ. ಬರ್ತೀನಿ.